ಎಲ್ಲೋ ಇದ್ದಂತಹ ಸುಜಾತ ಏಕಾಏಕಿಯಾಗಿ ಬಂದು ಅನನ್ಯ ಭಟ್ ವಿಚಾರಕ್ಕೆ ದೂರು ಕೊಡ್ತಾರೆ. ನಿಜಕ್ಕೂ ಅನನ್ಯ ಭಟ್ ಇದ್ರ ಈ ಸುಜಾತ ಭಟ್ನ ಮೂಲ ಏನು ಅಂತ ಹೇಳಿ ಪಬ್ಲಿಕ್ ಟಿವಿ ಕೆದಕುವಂತಹ ಕೆಲಸವನ್ನ ಮಾಡಿದೆ. ನೋಡಿ, ಇದೇ ಸುಜಾತಗೆ ಸಂಬಂಧಪಟ್ಟಂತಹ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ದೂರುದಾರೆ ಸುಜಾತ ಭಟ್ ಇದಾರವರಲ್ಲ, ಅವರ ಹುಟ್ಟೂರಿನಲ್ಲೂ ಕೂಡ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಮಾಡಿದೆ. ಧರ್ಮಸ್ಥಳಕ್ಕೆ ಜಮೀನನ್ನ ದಾನವಾಗಿ ಕೊಟ್ಟಿರುತ್ತೆ ಸುಜಾತ ಕುಟುಂಬ. ಶ್ರೀನಿವಾಸ್ ಪ್ರಸನ್ನ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರುತ್ತೆ ಈ ಸುಜಾತ ಅವರ ಕುಟುಂಬ. ಪರಿಕಾ ಅರಮನೆಯಲ್ಲಿರೋರ ಮೂಲಕ ದೇಗುಲದಲ್ಲಿ ಪೂಜೆಗೆ ಅಂಥೇಳಿ ಈ ಕುಟುಂಬವನ್ನು ನೇಮಕ ಮಾಡಲಾಗಿರುತ್ತೆ. ಸೋಮೇಶ್ವರ ದೇಗುಲದಿಂದ ಪಬ್ಲಿಕ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಭಟ್ರ ಎರಡನೇ ಕತೆ ಇರುವಂಥದ್ದು ಈ ಜಾಗದಲ್ಲಿ. ಅಣ್ಣಯ್ಯ ಭಟ್ ಅವರ ಮೊಮ್ಮಗಳು ಮತ್ತು ಗುರುರಾಜ್ ಭಟ್ ಅವರ ಮಗಳು ಸುಜಾತ ಭಟ್ ಹುಟ್ಟಿ ಬೆಳೆದ ಜಾಗಕ್ಕೆ ನಾವು ಬಂದಿದ್ದೇವೆ. ಇದು ಪರಿಕಾ ಅರಮನೆಯ ಜಾಗ ಆಗಿರುವಂಥದ್ದು ಮತ್ತು ಇಲ್ಲಿಗೆ ಸುಜಾತ ಭಟ್ ಅವರ ಅಜ್ಜನನ್ನ ಪೂಜೆಗೆ ಅಂತೇಳಿ ಕರೆಸ್ತಾರೆ. ನಾವು ನೋಡ್ಬೋದು ಈ ದೇವಸ್ಥಾನ ಪ್ರಮುಖವಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನ, ಪಕ್ಕದಲ್ಲಿ ಶ್ರೀ ಶ್ರೀನಿವಾಸ ದೇವಸ್ಥಾನ ಮತ್ತು ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ. ಇಲ್ಲಿ ಪೂಜೆ ಮಾಡೋದಕ್ಕೆ ಪರಿಕಾ ಅರಮನೆ ಅಂದರೆ ಬಂಟ ಮನೆತನದವರು ಅಣ್ಣಯ್ಯ ಭಟ್ ಅವ್ರನ್ನ ಕರೆಸ್ತಾರೆ. ಅಣ್ಣಯ್ಯ ಭಟ್ ಆರಂಭದಲ್ಲಿ 1900 ಆ ಇಸವಿಯಲ್ಲಿ ಪೂಜೆ ಮಾಡ್ತಾರೆ. ಆ ನಂತರ ಮೂರ್ತಿ ಭಟ್ ಅವರ ಮಗ, ನಂತರ ಗುರುರಾಜ್ ಭಟ್ ಯಾರು ಈಗ ಸುಜಾತ ಭಟ್ ಇದ್ದಾರೆ ಅವರ ತಂದೆ, ಅವರಿಗೆ 4 ಮಕ್ಕಳು ಮತ್ತು ಇನ್ನೋರ್ವ ಸುಜಾತ ಭಟ್ನ ಚಿಕ್ಕಪ್ಪ ಇದ್ದಾರೆ, ಅವರು ನಾರಾಯಣ ಭಟ್ ಅನ್ನುವರು. ಹಾಗಾಗಿ ಆಕೆ 9ನೇ 10ನೇ ಕ್ಲಾಸ್ನವರೆಗೆ ಇದೇ ವಠಾರದಲ್ಲಿ ಆಡಿ ಬೆಳೆದಂತಹ ಹೆಣ್ಣು ಮಗಳು. ಆನಂತರ ಅವರು ಮನೆಯನ್ನು ಬಿಟ್ಟು ಹೋಗ್ತಾರೆ. ಪ್ರಮುಖವಾಗಿ ಈ ಜಾಗದಲ್ಲಿ ಅವರಿರುವಂಥದ್ದು. ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಕುಟುಂಬದ ಜೊತೆ ಅವರು ತಗಾದೆಯನ್ನು ಎತ್ತಿ ಈಗಾಗಲೇ ಒಂದು ಆರೋಪವನ್ನು ಮಾಡ್ತಿರೋರು. ಈ ಜಾಗದಲ್ಲಿ ನನಗೆ ಪಾಲಿರಬೇಕು, ಪಾಲು ಕೊಟ್ಟಿಲ್ಲ, ಧರ್ಮಸ್ಥಳದವರು ಈ ಜಮೀನನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ದೇವಸ್ಥಾನ ಇರುವ ಜಾಗ ಏನಿದೆ 2 ಎಕರೆ ಮತ್ತು ಈ ದೇವಸ್ಥಾನ ಇದನ್ನು ನಾರಾಯಣ ಅನ್ನುವರು ಅಂದರೆ ಸುಜಾತ ಭಟ್ನ ತಂದೆ ಗುರುರಾಜ್ ಭಟ್ ಇದ್ದಾರೆ. ಗುರುರಾಜ್ ಭಟ್ರ ಸಹೋದರ ಈ ಜಾಗವನ್ನು ತಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಸಹೋದರರಿಗೆ ದುಡ್ಡು ಕೊಟ್ಟು ಪರ್ಚೇಸನ್ನು ಮಾಡ್ತಾರೆ. ನಾವು ನೋಡ್ಬೋದು ಸುತ್ತಮುತ್ತ ಇರುವಂತಹ ಎಲ್ಲ ಗುಡಿಗಳಿರ್ಬೋದು, ಈಗ ಆಗಿರುವಂತಹ ತೋಟ, ಸುತ್ತಮುತ್ತಲಿನ ಗದ್ದೆ ಎಲ್ಲವೂ ಸೇರಿ 2 ಎಕರೆಗಿಂತ ಹೆಚ್ಚು ಜಮೀನನ್ನು ಸುಜಾತ ಭಟ್ ಅವರ ತಂದೆಯ ಕೈಯಿಂದ ಚಿಕ್ಕಪ್ಪ ಅಂದರೆ ಅವರ ಸಹೋದರ ನಾರಾಯಣ ಭಟ್ ಅವರು ಬಹುಕೋಟಿ ಉದ್ಯಮಿ, ನವಕೋಟಿ ನಾರಾಯಣ ಅಂತೇಳಿ ಆಗಲೇ 1900 ಆಸುಪಾಸಿನಲ್ಲೇ ಕರೆಸ್ಕೊಳ್ತಿದ್ರು. ನವಕೋಟಿ ನಾರಾಯಣ ಅವರು ಕಂಪ್ಲೀಟಾಗಿ ಜಾಗ ಇರುವಂತಹ ಮತ್ತು ಸುತ್ತಮುತ್ತ ತೋಟ ಗದ್ದೆ ಎಲ್ಲವನ್ನು ಕೂಡ ತಮ್ಮ ಕುಟುಂಬದ ಎಲ್ಲರಿಗೂ ಕೂಡ ದುಡ್ಡನ್ನು ಕೊಟ್ಟು, ಅಂದರೆ ಈಗ ಇರುವಂತಹ ಏನು ಬೆಲೆ ಇದೆ ಅದಕ್ಕಿಂತ ಹೆಚ್ಚು ಬೆಲೆಯನ್ನು ತೆತ್ತು ನವಕೋಟಿ ನಾರಾಯಣ ಅವರು ದೇವಸ್ಥಾನವನ್ನು ಇಂಪ್ರೂವ್ ಮಾಡ್ತಾರೆ. ಪಕ್ಕದಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾರೆ ಮತ್ತು ವಿಶಾಲವಾದ ಜಾಗದಲ್ಲಿ ಸಾರ್ವಜನಿಕರಿಗೆ ಭಕ್ತರಿಗೆ ಓಡಾಟ ಮಾಡುವಂಥದ್ದು ಎಲ್ಲವನ್ನೊಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ವ್ಯವಸ್ಥೆಯನ್ನು ಮಾಡಿ 1990 ಆಸುಪಾಸಿಗೆ ಈ ಕತೆ ಮುಂದುವರಿತದೆ. 1990ಕ್ಕೆ ನವಕೋಟಿ ನಾರಾಯಣ ಅವರು ಈ 2 ಎಕರೆ ಜಮೀನನ್ನು ನೇರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ದಾನ ಮಾಡ್ತಾರೆ. ವೀರೇಂದ್ರ ಹೆಗ್ಗಡೆಯವರು, ಮಂಜುನಾಥ ಸ್ವಾಮಿಯವರು ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿರುವಂತಹ ನಾರಾಯಣ ಭಟ್ ಏನಿದ್ದಾರೆ ಇವರು ತಮ್ಮ ಇಡೀ ವಯಸ್ಸಿನಲ್ಲಿ ಈ ಜಮೀನನ್ನು ಮತ್ತು ಈ ದೇವಸ್ಥಾನವನ್ನು ನೋಡಿಕೊಳ್ಳಿಕ್ಕೆ ಒಂದು ಸಂಸ್ಥೆ ಬೇಕು, ಒಂದು ಧಾರ್ಮಿಕ ಕೇಂದ್ರ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ಧರ್ಮಸ್ಥಳಕ್ಕೆ ದಾನ ಪತ್ರವನ್ನು ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.